Exercise 8.1 fourth question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ABCD is a rectangle in which diagonal AC bisects angle A as well as angle C. Okay, first ನಾವು rectangle ಬರ್ಕೊಂಬರೋಣ. Okay, ಇದು rectangle ಅನ್ಕೊಳ್ರಿ, ಯಾವುದು A B C D. Okay, so ಈಗ ಏನ್ ಮಾಡೋಣ, ಡಯಾಗ್ನಲ್ AC ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಆ ಡಯಾಗ್ನಲ್ AC ನ ಜಾಯಿನ್ ಮಾಡ್ತೀನಿ. ಓಕೆ, ಈಗ Q1 ಏನ್ ಕೊಟ್ಟಿದ್ದಾರೆ ಅದು ಫಸ್ಟ್ ಬರ್ಕೊಂಬೋಣ. Q1 ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ, ABCD is a rectangle ಅಂತ ಕೊಟ್ಟಿದ್ದಾರೆ. ABCD is a rectangle ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಇನ್ನೊಂದು ಏನ್ ಕೊಟ್ಟಿದ್ದಾರೆ, AC bisects angle A. AC ಬಂದ್ಬಿಟ್ಟು bisects angle A ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರ ಮೀನಿಂಗ್ ಏನ್ ನೋಡ್ರಿ, ಬೈಸೆಕ್ಟ್ ಅಂದ್ರೆ ನಿಮಗೆ ಗೊತ್ತಿರಬೇಕು. ಬೈಸೆಕ್ಟ್ ಅಂದ್ರೆ ನಥಿಂಗ್ ಬಟ್ ಟೂ ಈಕ್ವಲ್ ಪಾರ್ಟ್ಸ್. ಓಕೆ, ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಿದೆ. ಓಕೆ, ಸೊ ಅದ್ರ ಮೀನಿಂಗ್ ಏನಂದ್ರೆ AC ಬಂದ್ಬಿಟ್ಟು ಆಂಗಲ್ ಏನ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ಓಕೆ, ಸೊ ಈಗ ನೀವೇ ನೋಡಿದ್ರೆ ಇದು ಟೋಟಲ್ ಆಂಗಲ್ AC ಬಂದ್ಬಿಟ್ಟು ಎರಡು ಪಾರ್ಟ್ ಮಾಡ್ಬಿಟ್ಟು ಇದು ಎಷ್ಟಿರುತ್ತೋ ಇದು ಕೂಡ ಅಷ್ಟಿರುತ್ತೆ. ಈಕ್ವಲ್ ಪಾರ್ಟ್ ಇರೋದ್ರಿಂದ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟಿರುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದನ್ನ 1 ಅಂತ ಅಂತೀನಿ, ಇದನ್ನ 2 ಅಂತ ಅಂತೀನಿ. ಸೊ ಇಲ್ಲಿ ಇಂಡೈರೆಕ್ಟ್ ಆಗಿ ಏನ್ ಬರೀಬಹುದು, ಆಂಗಲ್ 1 is equal to ಆಂಗಲ್ 2 ಅಂತ ಬರೀಬಹುದು. ಆಮೇಲೆ AC ಬಂದ್ಬಿಟ್ಟು ಏನೋ ಬೈಸೆಕ್ಟ್ ಮಾಡ್ತಾ ಇದೆ, ಅದೇ ರೀತಿ ಆಂಗಲ್ C ನ ಕೂಡ ಬೈಸೆಕ್ಟ್ ಮಾಡ್ತಾ ಇದೆ, ಆಂಗಲ್ C. ಸೊ ಈಗ ಏನ್ ಮಾಡ್ತಾ, AC ಬಂದ್ಬಿಟ್ಟು ಆಂಗಲ್ C ನ ಕೂಡ ಟೂ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ. ನೀವೇ ನೋಡಿದ್ರೆ ಇದು ಬಂದ್ಬಿಟ್ಟು ಟೋಟಲ್ ಆಂಗಲ್ C, AC ಬಂದ್ಬಿಟ್ಟು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಈ ಆಂಗಲ್ ಈ ಆಂಗಲ್ ಇವೆರಡೂ ಈಕ್ವಲ್, ಟೂ ಈಕ್ವಲ್ ಪಾರ್ಟ್ಸ್. ಸೊ ಈಗ ನಾನೇನ್ ಬರ್ತೀನಿ, ಇದನ್ನ ಆಂಗಲ್ 3 ಅಂತ ಬರ್ತೀನಿ, ಇದನ್ನ ಆಂಗಲ್ 4 ಅಂತ ಬರ್ತೀನಿ. ಸೊ ಒಂದೇನು ಆಂಗಲ್ 1 is equal to 2 ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಆಂಗಲ್ 3 is equal to ಆಂಗಲ್ 4 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಈಗ ಪ್ರೂವ್ ನೋಡ್ರಿ, ಪ್ರೂವ್ ಬಂದ್ಬಿಟ್ಟು ಫಸ್ಟ್ ಪಾರ್ಟ್ ಪ್ರೂವ್ ಮಾಡ್ಬಿಡೋಣ. ಫಸ್ಟ್ ಪ್ರೂವ್ ಏನ್ ಪ್ರೂವ್ ಮಾಡಂತಿದ್ದಾರೆ, ಫಸ್ಟ್ ಬಂದ್ಬಿಟ್ಟು ABCD is a ಸ್ಕ್ವಯರ್ ಅಂತ ಪ್ರೂವ್ ಮಾಡಂತ ಹೇಳ್ತಾ ಇದಾರೆ. ಈಗ ಸ್ಕ್ವಯರ್ ಅಂದ್ರೆ ನಥಿಂಗ್ ಬಟ್ ಏನು, ಎಲ್ಲ ಸೈಡ್ ಈಕ್ವಲ್ ಅಂತ ತೋರಿಸ್ಬೇಕು. AB is equal to BC is equal to CD is equal to AD ಅಂತ ಪ್ರೂವ್ ಮಾಡ್ಬೇಕು. ಓಕೆನಾ? ಸೊ ಈಗ ಪ್ರೂಫ್ ನೋಡ್ರಿ, ಈಗ ನಮಗೇನ್ ಗೊತ್ತಂದ್ರೆ ನಾನು ಆಂಗಲ್ A is equal to ಆಂಗಲ್ C ಬರಿಬಹುದು. ಯಾಕೆ ಅಂತಂದ್ರೆ ರೆಕ್ಟಾಂಗಲ್ ಅಲ್ಲಿ ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ. ಇನ್ ರೆಕ್ಟಾಂಗಲ್ all angles are equal to 90 ಡಿಗ್ರಿ. ಓಕೆ, ಸೊ ನಮ್ ಈಕ್ವಲ್ ಟು 90 ಡಿಗ್ರಿ ಇದ್ರೆ ಅವ್ರಿಬ್ರು ಈಕ್ವಲ್ ಅಂತ ಬರಿಬಹುದು. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಆಂಗಲ್ A ನ ಕೂಡ 2 ಇಂದ ಡಿವೈಡ್ ಮಾಡ್ತೀನಿ, ಆಂಗಲ್ C ನ ಕೂಡ ಡಿವೈಡ್ ಬೈ 2 ಮಾಡ್ತೀನಿ. ಸೊ ನಥಿಂಗ್ ಬಟ್ ಈ ಸ್ಟೆಪ್ ಆದ್ಮೇಲೆ ಏನ್ ಮಾಡಿದೆ, ಡಿವೈಡ್ ಬೈ 2 ಆನ್ ಬೋತ್ ಸೈಡ್ ಮಾಡಿದೆ. ಎರಡು LHS RHS ನ 2 ಇಂದ ಡಿವೈಡ್ ಮಾಡಿದೆ. ಸೊ ಇವಾಗ ನೀವು ನೋಡ್ರಿ, ಆಂಗಲ್ A ನಾಗ ಅರ್ಧ ಏನಾಗುತ್ತೆ, ಇದು ಬಂದ್ಬಿಟ್ಟು ಟೋಟಲ್ ಆಂಗಲ್ A. ಅರ್ಧ ಅಂದ್ರೆ ಇದು, ಇಲ್ಲಾಂದ್ರೆ ಇದು. ಇವ್ರಿಬ್ಬರಿಗೆ ಯಾವ್ದನ್ನ ತಗೋಬಹುದು. ಆಂಗಲ್ ಏನ್ ಅರ್ಧ ಮಾಡಿದ್ರೆ ಏನ್ ಬರುತ್ತೆ, ಆಂಗಲ್ 1 ಬರುತ್ತೆ. ಸೊ ನಾನು ಆಂಗಲ್ 1 ತಗೊಂಡಿನಿ, ಅರ್ಧ ಅಂದ್ರೆ ಇದು ಕೂಡ ಅರ್ಧ, ಇದು ಕೂಡ ಅರ್ಧ. ಸೊ ಆಂಗಲ್ 1 ತಗೊಂಡೆ. ಆಮೇಲೆ C/2 ನೀವೇ ನೋಡಿದ್ರೆ ಇದು ಬಂದ್ಬಿಟ್ಟು ಟೋಟಲ್ C, ಇದ್ರಾಗ ಅರ್ಧ ಎಷ್ಟು, ಐದರ್ 3 ಅನ್ನ ಇರ್ಬೋದಿಲ್ಲ 4 ಅನ್ನ ಇರ್ಬೋದು. ನಾನೇನ್ ತಗೊಂತೀನಿ, 4 ತಗೋತೀನಿ. ಸೊ C ನ ಅರ್ಧ ಎಷ್ಟು, 3. ಓಕೆ, ಸೊ ನಾನು ಇದನ್ನ ಏನ್ ಮಾಡ್ತೀನಿ, ಇದನ್ನ ಈಕ್ವೇಶನ್ 1 ಅಂತ ಕರಿತೀನಿ. ಸೊ ಇವಾಗ ನಮಗೆ ಏನ್ ಗೊತ್ತಾಯ್ತು, ಆಂಗಲ್ 1 is equal to 3 ಅಂತ ಗೊತ್ತಾಯ್ತು. ಸೊ ನಾನು ಇಲ್ಲಿ ಅದನ್ನ ಬರಿತೀನಿ, ಆಂಗಲ್ 1 is equal to ಆಂಗಲ್ 3. ಇದು ಬಂದು ಈಕ್ವೇಶನ್ 1. ಓಕೆ, ಸೊ ನಾನು ಇವಾಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಮ್ಗೆ ಏನ್ ಗೊತ್ತು, ಆಂಗಲ್ 1 is equal to ಆಂಗಲ್ 3 ಅಂತ ಗೊತ್ತು.
ಎಲ್ಲಿಂದ ಫ್ರಮ್ ಈಕ್ವೇಶನ್ 1 ಇಂದ. ನಿಮಗೇನ್ ಬೇಸಿಕ್ ಗೊತ್ತಿರ್ಬೇಕಂದ್ರೆ ಒಂದ್ ಟ್ರಯಾಂಗಲ್ ತಗೊಂಡ್ರೆ ಓಕೆ ಎರಡು ಆಂಗಲ್ ಈಕ್ವಲ್ ಇದ್ರೆ ಆಂಗಲ್ ಅಲ್ಲಿ ಎರಡು ಆಂಗಲ್ ಈಕ್ವಲ್ ಇದ್ರೆ ಅಪೋಸಿಟ್ ಸೈಡ್ಸ್ ಏನಿರ್ತದೆ ಈಕ್ವಲ್ ಇರುತ್ತೆ. ಸೊ ಇವಾಗ ನೀವೇ ನೋಡಿದ್ರೆ ನಾನು ಈ ಟ್ರಯಾಂಗಲ್ ತಗೊಂಡ್ರೆ ಯಾವುದು ಎ ಡಿ ಸಿ ಟ್ರಯಾಂಗಲ್ ತಗೊಂಡ್ರೆ ಓಕೆ ಎ ಡಿ ಸಿ ತಗೊಂಡ್ರೆ ಇವ್ರಿಬ್ರು ತಾನೆ ಆಂಗಲ್ 1 = 3 ಅಂದ್ರೆ ಇದ್ರ ಅಪೋಸಿಟ್ ಸೈಡ್ ಡಿ ಆಯ್ತು, ಡಿ ಸಿ ಆಯ್ತು, ಇದ್ರ ಅಪೋಸಿಟ್ ಸೈಡ್ ಎ ಡಿ ಆಯ್ತು. ಸೊ ಏನ್ ಬರಿಬಹುದು ಎ ಡಿ = ಡಿ ಸಿ ಅಂತ ಬರಿಬಹುದು. ಸೊ ನಾನು ಏನ್ ಬರಿಬಹುದು ಆಂಗಲ್ 1 ಗೆ ಅಪೋಸಿಟ್ ಇರೋರು ಯಾರು ಡಿ ಸಿ, ಆಂಗಲ್ 3 ಗೆ ಅಪೋಸಿಟ್ ಇರೋರು ಯಾರು ಎ ಡಿ. ಇವ್ರಿಬ್ರು ಈಕ್ವಲ್ ಅಂತ ಬರಿಬಹುದು. ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ರೀಸನ್ ಏನ್ ಬರೀತೀನಿ sides opposite to equal angles are equal ಅಂತ ಬರೀತೀನಿ. ಓಕೆ ಈಗ ನೆಕ್ಸ್ಟ್ ಏನ್ ಬರೀತೀನಿ ನೋಡ್ರಿ ಈಗ. ಓಕೆ ಈಗ ಏನ್ ಬರ್ದೆ ಡಿ ಸಿ = ಎ ಡಿ ಅಂತ ಬರ್ದೆ. ಓಕೆ ನೆಕ್ಸ್ಟ್ ನಮಗೆ ರೆಕ್ಟಾಂಗಲ್ ಅಂದ್ರೆ ಏನ್ ಗೊತ್ತು, ರೆಕ್ಟಾಂಗಲ್ ಅಂದ್ರೆ ಅಪೋಸಿಟ್ ಸೈಡ್ ಈಕ್ವಲ್ ಅಂತ ಗೊತ್ತು. ರೆಕ್ಟಾಂಗಲ್ ಅಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ಇರುತ್ತೆ. ಸೊ ನಾನು ಏನ್ ಬರೀಬಹುದು ಇಲ್ಲಿ ಒಂದು ಎ ಡಿ = ಬಿ ಸಿ ಅಂತ ಬರೀತೀನಿ. ಇನ್ನೊಂದು ಬಂದ್ಬಿಟ್ಟು ಏನು ಎ ಬಿ = ಡಿ ಸಿ ಅಂತ ಬರೀತೀನಿ. ಓಕೆ ಇದನ್ನ ಈಕ್ವೇಶನ್ 3, ಇದನ್ನ ಈಕ್ವೇಶನ್ 4 ಅಂತೀನಿ. ಸೊ ಇಲ್ಲಿ ಬ್ರಾಕೆಟ್ ನಾಗ ರೀಸನ್ ಏನು ಅಪೋಸಿಟ್ ಸೈಡ್ಸ್ ಆಫ್ ಎ ರೆಕ್ಟಾಂಗಲ್ ಆರ್ ಈಕ್ವಲ್. ಓಕೆ ಈಗ ನೀವು ನೋಡ್ರಿ ನೀವು ಮೂರು ಈಕ್ವೇಶನ್ ಇಂದ ಏನ್ ಬರೀಬಹುದು ನೋಡ್ರಿ. ಡಿ ಸಿ = ಎ ಡಿ. ನಾನು ಅನ್ಕೊಂಡ ಡಿ ಸಿ ನ 10 ಅಂತ ತಗೊಂಡ್ರೆ ಓಕೆ ಡಿ ಸಿ 10 ತಗೊಂಡ್ರೆ ಎ ಡಿ ಎಷ್ಟಿರ್ಬೇಕು ಎ ಡಿ 10 ಇರ್ಬೇಕು. ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಎ ಡಿ = ಬಿ ಸಿ, ಎ ಡಿ 10 ಅಂತಂದ್ರೆ ಡಿ ಸಿ ಕೂಡ 10 ಆಯ್ತು. ನೆಕ್ಸ್ಟ್ ಎ ಬಿ = ಡಿ ಸಿ, ಡಿ ಸಿ 10 ಅಂದ್ರೆ ಎ ಬಿ ಕೂಡ ಎಷ್ಟಾಯ್ತು 10 ಆಯ್ತು. ಸೊ ಇವ್ರ ಮೂರು ಈಕ್ವೇಶನ್ ಇಂದ ಏನ್ ಬರಿಬಹುದು ಅಂದ್ರೆ ಎಲ್ಲವೂ 10 ಅಂತ ಬರಿಬಹುದು. ಮೂರು ಈಕ್ವೇಶನ್ ಇಂದ ಏನ್ ಬರಿಬಹುದು ನಾನು ಫ್ರಮ್ ಈಕ್ವೇಶನ್ 2, 3 and 4 ಎಲ್ಲವೂ ಈಕ್ವಲ್ ಅಂತ ಬರಿಬಹುದು. ಏನು ಎ ಬಿ = ಬಿ ಸಿ ಸಿ ಡಿ = ಎ ಡಿ ಅಂತ ಬರಿಬಹುದು. ಸೊ ಅವಾಗ ಎಲ್ಲ ಸೈಡ್ ಈಕ್ವಲ್ ಅಂದ್ರೆ ಅದೇನಾಗುತ್ತೆ ಸ್ಕ್ವೇರ್ ಆಗುತ್ತೆ. ಎ ಬಿ ಸಿ ಡಿ ಸ್ಕ್ವೇರ್ ಅಂತ ಗೊತ್ತಾಯ್ತು. ಓಕೆ ಸೊ ನಾವೇನ್ ಮಾಡಿದ್ವಿ ಫಸ್ಟ್ ಪಾರ್ಟ್ ಪ್ರೂವ್ ಮಾಡ್ಬಿಟ್ವಿ. ಓಕೆನಾ ಈಗ ನೆಕ್ಸ್ಟ್ ಪಾರ್ಟ್ ಪ್ರೂವ್ ಮಾಡೋಣ. ಓಕೆ ನಾನು ಇವಾಗ ಏನ್ ಮಾಡ್ತೀನಿ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಫಸ್ಟ್ ಪಾರ್ಟ್ ಪ್ರೂವ್ ಮಾಡಿದ್ವಿ. ಓಕೆ ಈಗ ನಾನೇನ್ ಮಾಡ್ತೀನಿ ಇದಿಷ್ಟು ಈ ಪಾರ್ಟ್ ಏನ್ ಮಾಡ್ತೀನಿ ಎರೇಸ್ ಮಾಡ್ಬಿಡ್ತೀನಿ. ಓಕೆ ಈಗ ಸೆಕೆಂಡ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ. ಡಯಾಗ್ನಲ್ ಬಿ ಡಿ ಬೈಸೆಕ್ಸ್ ಆಂಗಲ್ ಬಿ ಆಸ್ ವೆಲ್ ಆಸ್ ಆಂಗಲ್ ಡಿ. ಓಕೆ ಈಗ ನಾವೇನ್ ತೋರಿಸ್ಬೇಕಂದ್ರೆ ಡಯಾಗ್ನಲ್ ಬಿ ಡಿ ಬೈಸೆಕ್ಸ್ ಆಂಗಲ್ ಬಿ ಆಸ್ ವೆಲ್ ಆಸ್ ಆಂಗಲ್ ಡಿ. ಓಕೆ ಸೊ ನೀವು ಇದನ್ನ ಸಿಂಪಲ್ ಆಗಿ ಏನ್ ಬರೀಬಹುದು ಆಂಗಲ್ ಬಿ ಅಂಡ್ ಡಿ ಅಂತ ಬರೀಬೇಕು. ಓಕೆ ಸೊ ಈಗ ಬೈಸೆಕ್ಟ್ ಅಂದ್ರೆ ನಮಗೆ ಗೊತ್ತಾನೆ ಬೈಸೆಕ್ಟ್ ಅಂದ್ರೆ 2 ಈಕ್ವಲ್ ಪಾರ್ಟ್ಸ್. ಈಗ ನಾನೇನ್ ಮಾಡ್ತೀನಿ ಡಯಾಗ್ನಲ್ ಬಿ ಡಿ ನ ಜಾಯಿನ್ ಮಾಡ್ತೀನಿ. ಬಿ ಡಿ ನ ಜಾಯಿನ್ ಮಾಡಿದೆ. ಸೊ ಅವ್ರು ಏನ್ ಹೇಳ್ತಾರೆ ಈಗ ಟೋಟಲ್ ಆಂಗಲ್ ಬಂದ್ಬಿಟ್ಟು ಬಿ, ಇದು ಬಂದ್ಬಿಟ್ಟು ಬಿ. ಬಿ ಡಿ ಹಾಕಿದ ತಕ್ಷಣ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಸೊ ನಥಿಂಗ್ ಬಟ್ ಈ ಆಂಗಲ್ 5 ಅನ್ಕೊಂತೀನಿ, ಈ ಆಂಗಲ್ 6 ಅನ್ಕೊಂತೀನಿ. ಏನ್ ಪ್ರೂವ್ ಮಾಡ್ಬೇಕು ಆಂಗಲ್ 5 = ಆಂಗಲ್ 6 ಅಂತ ಪ್ರೂವ್ ಮಾಡ್ಬೇಕು. ಆಮೇಲೆ ಅದೇ ರೀತಿ ಆಂಗಲ್ ಡಿ ನ ಕೂಡ ಬೈಸೆಕ್ಟ್ ಮಾಡ್ತಿದೆ. ಇದು ಬಂದ್ಬಿಟ್ಟು ಟೋಟಲ್ ಡಿ. ಬಿ ಡಿ ಹಾಕಿದ ತಕ್ಷಣ ಓಕೆ ಬೈಸೆಕ್ಟ್ ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರಬೇಕು. ಸೊ ಏನ್ ಪ್ರೂವ್ ಮಾಡ್ಬೇಕು ನಾನು ಆಂಗಲ್ 7 = ಆಂಗಲ್ 8.
ಆಂಗಲ್ 7 ಇಸ್ ಈಕ್ವಲ್ ಟು ಆಂಗಲ್ 8 ಅಂತ ಕೂಡ ಪ್ರೂವ್ ಮಾಡ್ಬೇಕು. ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಈಗ ಫಸ್ಟ್ ನಾನೇನ್ ಮಾಡ್ಬಿಡ್ತೀನಿ, ನಿಮಗೆ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಏನ್ ಮಾಡ್ತೀನಿ, ಇದನ್ನ ಕೂಡ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಿಮ್ಗೆ ಇನ್ನೊಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಟ್ರಯಾಂಗಲ್ ಅಲ್ಲಿ ಓಕೆ ಎರಡು ಸೈಡ್ ಈಕ್ವಲ್ ಇದಾವ ಅಂದ್ರೆ ಅದರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಎರಡು ಸೈಡ್ ಈಕ್ವಲ್ ಇದ್ರೆ ಅವ್ರ ಅಪೋಸಿಟ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ. ಸೊ ನಾನೇನ್ ಮಾಡ್ತೀನಿ, ಇನ್ ಟ್ರಯಾಂಗಲ್ ಓಕೆ ಬಿ ಸಿ ಡಿ ತಗೋತೀನಿ. ಓಕೆ, ಸೊ ನಿಮಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ರಿ. ಬಿ ಸಿ ಡಿ ಓಕೆ, ಈ ಟ್ರಯಾಂಗಲ್ ತಗೊಂಡ್ರೆ ನಮ್ಗೆ ಏನ್ ಗೊತ್ತು, ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಗೊತ್ತಾ? ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಅಂತ ಗೊತ್ತು. ಈಗ ನೀವೇ ನೋಡಿದ್ರೆ ಈ ಟ್ರಯಾಂಗಲ್ ಅಲ್ಲಿ ಓಕೆ ಬಿ ಸಿಗೆ ಅಪೋಸಿಟ್ ಇರೋದು ಯಾರು? ಬಿ ಸಿಗೆ ಅಪೋಸಿಟ್ ಇರೋದು ಯಾವ್ದು? ಆಂಗಲ್ 7. ಸೊ ಏನ್ ಬರೀಬಹುದು? ಆಂಗಲ್ 7. ಅದೇ ರೀತಿ ಇದೇ ಟ್ರಯಾಂಗಲ್ ಅಲ್ಲಿ ಸಿ ಡಿಗೆ ಅಪೋಸಿಟ್ ಇರೋದು ಯಾವ್ದು? ಸಿ ಡಿಗೆ ಅಪೋಸಿಟ್ ಇರೋದು ಆಂಗಲ್ 5. ಸೊ ಏನ್ ಬರೀಬಹುದು? ಆಂಗಲ್ 7 ಇಸ್ ಈಕ್ವಲ್ ಟು ಆಂಗಲ್ 5 ಅಂತ ಬರೀಬಹುದು. ಓಕೆ, ಇದನ್ನ ನಾನು ಈಕ್ವೇಶನ್ ಲೈಕ್ 4 ಅಂತ ಬರೀತೀನಿ. ಓಕೆ, ಸೊ ಆಂಗಲ್ 7 ಇಸ್ ಈಕ್ವಲ್ ಟು ಆಂಗಲ್ 5 ಅಂತ ಗೊತ್ತಾಯ್ತು. ಆಮೇಲೆ ನಿಮ್ಗೆ ಇನ್ನೊಂದು ಏನ್ ಗೊತ್ತಿರ್ಬೇಕಂದ್ರೆ ಓಕೆ, ಇಲ್ಲಿ ನಿಮಗೆ ಎರಡು ಲೈನ್ ಪ್ಯಾರಲಲ್ ಇದಾವಂದ್ರೆ ಓಕೆ ಅದ್ರ ಜೆಡ್ ಶೇಪ್ ಆಂಗಲ್ ಓಕೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಇನ್ನೊಂದು ಬಂದ್ಬಿಟ್ಟು ಉಲ್ಟಾ ಜೆಡ್ ಇದ್ರು ಕೂಡ ಆ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ನೆಕ್ಸ್ಟ್ ಇಲ್ಲ ಎನ್ ಶೇಪ್ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಝೆಡ್ ಇಲ್ಲ ಉಲ್ಟಾ ಝೆಡ್ ಇಲ್ಲ ಎನ್ ಇಲ್ಲ ಉಲ್ಟಾ ಎನ್ ಇದ್ರು ಅವ್ರ ಆಂಗಲ್ಸ್ ಈಕ್ವಲ್ ಇರ್ತವೆ. ಅದನ್ನ ಏನಂತ ಕರಿತೀವಿ ಅಂದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಯಾವಾಗ ಕಲರ್ ಲೈನ್ಸ್ ಇದ್ದಾಗ ಝೆಡ್ ಶೇಪ್ ಇರೋ ಆಂಗಲ್ ಈಕ್ವಲ್ ಇರುತ್ತೆ, ಅದನ್ನ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಕರಿತೀವಿ. ಈಗ ನೀವೇ ನೋಡಿದ್ರೆ ನಮ್ಗೆ ಏನ್ ಗೊತ್ತು, ಅಪೋಸಿಟ್ ಸೈಡ್ ಪ್ಯಾರಲಲ್ ಅಂತ ಗೊತ್ತು. ಪ್ಯಾರಲಲ್ ಅಂದ್ರೆ ಜೆಡ್ ಶೇಪ್ ಆಂಗಲ್ ಏನಾಗುತ್ತೆ ನೋಡ್ರಿ. ಈಗ ನೀವೇ ನೋಡಿದ್ರೆ ಇದು ಜೆಡ್ ಶೇಪ್, ಉಲ್ಟಾ ಜೆಡ್ ಆಯ್ತು. ಸೊ ಏನ್ ಬರೀಬಹುದು? ಆಂಗಲ್ 7 ಎಷ್ಟಿರುತ್ತೋ ಆಂಗಲ್ 6 ಕೂಡ ಅಷ್ಟೇ ಇರುತ್ತೆ. ಸೊ ಇದೇನ್ ಬರೀಬಹುದು ನಾನಿಲ್ಲಿ? ಆಂಗಲ್ 7 ಇಸ್ ಈಕ್ವಲ್ ಟು ಆಂಗಲ್ 6 ಅಂತ ಬರೀಬಹುದು. ಇದನ್ನ ಈಕ್ವೇಶನ್ 5 ಅಂತ ಕರಿತೀನಿ. ಓಕೆ, ಆಮೇಲೆ ಅದೇ ರೀತಿ ಈಗ ನಮಗೇನ್ ಗೊತ್ತು, ಅಪೋಸಿಟ್ ಸೈಡ್ ಪ್ಯಾರಲಲ್ ಅಂತ ಗೊತ್ತು. ಈ ಪ್ಯಾರಲಲ್ ತಗೊಂಡಾಗ ಜೆಡ್ ಎಲ್ಲಿ ಬರುತ್ತೆ? ಹಿಂಗೆ ಎನ್ ಶೇಪ್ ಅಲ್ಲಿ ಬರುತ್ತೆ. ಓಕೆ, ಎನ್ ಶೇಪ್ ತಗೊಂಡ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ನೀವೇ ನೋಡ್ರಿ ಈ ಜೆಡ್ ಶೇಪ್ ತಗೊಂಡ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ. ಸೊ ನಾನು ಇವಾಗ ಏನ್ ಬರೀಬಹುದು? ಆಂಗಲ್ 8 ಇಸ್ ಈಕ್ವಲ್ ಟು ಆಂಗಲ್ 5 ಬರೀಬಹುದು. ಇದು ಬಂದ್ಬಿಟ್ಟು ಈಕ್ವೇಶನ್ 6. ಇಲ್ಲಿ ಬ್ರಾಕೆಟ್ ನ ಬೇಕಿದ್ರೆ ನೀವೇನ್ ಬರ್ರಿ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ನೀವು ಫುಲ್ ಫಾರ್ಮ್ ಅಲ್ಲಿ ಬರ್ರಿ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರೀಬಹುದು. ಓಕೆ, ಈಗ ನೀವೇ ನೋಡ್ರಿ ಈ 3 ಈಕ್ವೇಶನ್ ಇಂದ ಏನ್ ಬರೀಬಹುದು ಅನ್ಕೋಣ. ಆಂಗಲ್ 7 10 ಇತ್ತು ಅನ್ಕೋಣ. ಆಂಗಲ್ 7 ಬಂದ್ಬಿಟ್ಟು ಇದ್ರ ವ್ಯಾಲ್ಯೂ 10 ಇತ್ತಂದ್ರೆ ಆಂಗಲ್ 5 ವ್ಯಾಲ್ಯೂ ಏನಾಗುತ್ತೆ? 10. ಆಮೇಲೆ ಆಂಗಲ್ 7 10 ಇದ್ರೆ ಆಂಗಲ್ 6 ಈಕ್ವೇಶನ್ 5 ನೋಡ್ರಿ. ಆಂಗಲ್ 7 10 ಇದ್ರೆ ಆಂಗಲ್ 6 ಕೂಡ 10 ಇರುತ್ತೆ. 7 10 ಇದ್ರೆ ಆಂಗಲ್ 6 ಕೂಡ 10 ಇರುತ್ತೆ. ಆಮೇಲೆ ನೋಡ್ರಿ ಆಂಗಲ್ 5 ಆಂಗಲ್ 8 ಈಕ್ವಲ್. ಆಂಗಲ್ 5 10 ಇದ್ರೆ ಆಂಗಲ್ 8 ಕೂಡ 10 ಇರುತ್ತೆ. ಈಗ ನೀವು ನೋಡ್ರಿ ಇವು 4 ಆಂಗಲ್ ಈಕ್ವಲ್ ಅಂತ ಗೊತ್ತಾಯ್ತಾ? ಈಗ ನಾನೇನ್ ಬರಿಬಹುದು ಅಂತ ಅಂದ್ರೆ ಫ್ರಮ್ ಈಕ್ವೇಶನ್ 4, 5 and 6 ಏನ್ ಬರಿಬಹುದು? ಆಂಗಲ್ 5 ಇಸ್ ಈಕ್ವಲ್ ಟು ಆಂಗಲ್ 6 ಇಸ್ ಈಕ್ವಲ್ ಟು ಆಂಗಲ್ 7 ಇಸ್ ಈಕ್ವಲ್ ಟು ಆಂಗಲ್ 8 ಅಂತ ಬರಿಬಹುದು. ನೀವೇ ನೋಡಿದ್ರೆ ನಾವೇನ್ ಪ್ರೂವ್ ಮಾಡೋಕಾಯ್ತು? ಆಂಗಲ್ 5 ಇಸ್ ಈಕ್ವಲ್ ಟು 6 ಇದನ್ನ ಪ್ರೂವ್ ಮಾಡಿದ್ವಿ. ಆಮೇಲೆ ಏನು? ಆಂಗಲ್ 7 ಇಸ್ ಈಕ್ವಲ್ ಟು ಆಂಗಲ್ 8 ಇದನ್ನ ಕೂಡ ಪ್ರೂವ್ ಮಾಡಿದೀವಿ. ಸೊ ನಾವೇನ್ ಬರಿಬಹುದು? ಡಯಾಗ್ನಲ್ ಬಿ ಡಿ ಬೈಸೆಕ್ಟ್ಸ್ ಆಂಗಲ್ ಬಿ ಅಂಡ್ ಆಂಗಲ್ ಡಿ ಅಂತ ಬರಿಬಹುದು. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಿಲ್ಯಾಟರಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನೀವು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಏನೋ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ
ನಿಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡಿ.